ವ್ಯಾಮೋಹಕ್ಕೆ ಎರಡು ಪಕ್ಷಗಳು ಢಮಾರ್. ಮಾಯಾವತಿ ಬಳಿಕ ಮಮತಾ ಭದ್ರಕೋಟೆ ಛಿದ್ರ. ಪಶ್ಚಿಮ ಬಂಗಾಳದ ರಾಜಕೀಯ ಪ್ರಕ್ಷುಬ್ಧತೆ ವಿಚಿತ್ರ ತಿರುವನ್ನು ಪಡೆದುಕೊಂಡಿದೆ. ಟಿಎಂಸಿಯ ಬಂಡಾಯ ಶಾಸಕರು ಬಂಗಾಳ ವಿಧಾನಸಭಾ ಸ್ಪೀಕರ್ ರತೀಂದ್ರ ಬೋಸ್ ಅವರನ್ನು ಭೇಟಿ ಮಾಡಿ ಉಚ್ಚಾಟಿತ ತೃಣಮೂಲ ಕಾಂಗ್ರೆಸ್ ಶಾಸಕ ಋತುಬ್ರತ ಬ್ಯಾನರ್ಜಿ ಅವರನ್ನು ಶಾಸಕಾಂಗ ಪಕ್ಷದ ನಾಯಕನಾಗಿ ಬೆಂಬಲಿಸಿ ಪತ್ರ ನೀಡಿದ್ದಾರೆ. 2/3 ಶಾಸಕರು ಬಂಡಾಯದ ಬಣದಲ್ಲಿರುವುದರಿಂದ ಮನವಿಯನ್ನು ಸ್ಪೀಕರ್ ಅಂಗೀಕರಿಸಿದ್ದು, ದೀದಿಯ ವಿರುದ್ಧ ಬಂಡಾಯವೆದ್ದವರಿಗೆ ಅಧಿಕೃತ ವಿಪಕ್ಷದ ಸ್ಥಾನಮಾನ ನೀಡಿದ್ದಾರೆ. ಇದರೊಂದಿಗೆ ಬಂಗಾಳದಲ್ಲಿ ಸುಭದ್ರವಾಗಿ ನೆಲೆಯೂರಿದ್ದ ಟಿಎಂಸಿ ಎಂಬ ಭದ್ರಕೋಟೆ ಬರೋಬ್ಬರಿ 28 ವರ್ಷಗಳ ಬಳಿಕ ಶಿಥಿಲಾವಸ್ಥೆ ತಲುಪಿದೆ. ಶಿವಸೇನೆ ಮತ್ತು ಎನ್ಸಿಪಿ ಮಾದರಿಯಲ್ಲೇ ಟಿಎಂಸಿ ಛಿದ್ರವಾಗಿದೆ. ಟಿಎಂಸಿ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಎಂದರೆ, ದೀದಿ ಮತ್ತಷ್ಟು ಹಠ ಸಾಧಿಸಿದರೆ ಪಕ್ಷದ ಚಿಹ್ನೆ ಕೂಡ ಕೈತಪ್ಪಬಹುದು. ಇದಕ್ಕೆಲ್ಲ ಕಾರಣ ಸೋದರಳಿಯ ಎಂಬ ಮೋಹ. ಇದೇ ಮೋಹ ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಎಂಬ ರಾಜಕೀಯ ದೈತ್ಯ ರಾಜಕೀಯ ಜೀವನವನ್ನು ಕೂಡ ಬಲಿ ಪಡೆದುಕೊಂಡಿತ್ತು. ಇದೇ ಇತಿಹಾಸ ಈಗ ಬಂಗಾಳದಲ್ಲಿ ಪುನರಾವರ್ತನೆಯಾಗುತ್ತಿದೆ. ಮಾಯಾವತಿ ನೇತೃತ್ವದ ಬಹುಜನ ಸಮಾಜವಾದಿ ಪಕ್ಷ ಉತ್ತರ ಪ್ರದೇಶದಲ್ಲಿ ಒಂದು ಕಾಲಕ್ಕೆ ಅಜೇಯ ಶಕ್ತಿಯಾಗಿತ್ತು. ಆದರೆ ಯಾವಾಗ ಮಾಯಾವತಿ ಅವರು ತಮ್ಮ ಸೋದರಳಿಯ ಆಕಾಶ್ ಆನಂದ್ ಅವರನ್ನು ಪಕ್ಷದ ಉತ್ತರಾಧಿಕಾರಿಯನ್ನಾಗಿ ಘೋಷಿಸಿದರೋ ಅಂದಿನಿಂದ ಬಿಎಸ್ಪಿಯ ಪತನದ ಹಾದಿಯನ್ನು ಹಿಡಿಯಿತು. ಬಂಗಾಳದ ಟಿಎಂಸಿಯು ಇದೇ ಮಾದರಿಯಲ್ಲಿ ಛಿದ್ರವಾಗುತ್ತಿದೆ. ತೃಣಮೂಲ ಕಾಂಗ್ರೆಸ್ ಎಂಬ ಹೆಮ್ಮರವನ್ನು ಕಟ್ಟಿ ಬೆಳೆಸಿದ್ದ ಮಮತಾ ಬ್ಯಾನರ್ಜಿ ಟಿಎಂಸಿಯನ್ನು ಸಂಪೂರ್ಣವಾಗಿ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ವಹಿಸಿದ್ದಾರೆ. ಪಕ್ಷದಲ್ಲಿ ಮಮತಾ ನಂತರ ತಾನೇ ಸರ್ವಾಧಿಕಾರಿ ಎಂಬಂತೆ ಅಭಿಷೇಕ್ ವರ್ತಿಸುತ್ತಿದ್ದಾರೆ. ಪರಿಣಾಮವಾಗಿ ಮಮತಾ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಡಿದ್ದ ಮುಕುಲ್ ರಾಯ್, ಸುವೇಂದು ಅಧಿಕಾರಿಯಂತಹ ಪ್ರಭಾವಿ ನಾಯಕರು ಟಿಎಂಸಿ ತೊರೆದಿದ್ದಾರೆ. ಸುವೇಂದು ಅಧಿಕಾರಿಯಂತೂ ಟಿಎಂಸಿ ತೊರೆದು ಬಿಜೆಪಿಯನ್ನು ಅಧಿಕಾರಕ್ಕೆ ತಂದು ಸಿಎಂ ಆಗಿದ್ದಾರೆ. ಸುವೇಂದು ಅಲ್ಲೇ ಇದ್ದಿದ್ದರೆ ಟಿಎಂಸಿಯ ಪರಿಸ್ಥಿತಿ ಇಷ್ಟೊಂದು ಹದಗೆಡುತ್ತಿರಲಿಲ್ಲ. ಈಗ 2/3 ಟಿಎಂಸಿ ನಾಯಕರು ಮಮತಾ ವಿರುದ್ಧವೇ ಬಂಡಾಯವೆದ್ದು ತಮ್ಮದೇ ನಾಯಕತ್ವ ಸ್ಥಾಪಿಸಿದ್ದಾರೆ. ಅದಕ್ಕೆ ಅವರು ಅಭಿಷೇಕ್ ಬ್ಯಾನರ್ಜಿಯತ್ತಲೇ ಬೆರಳು ತೋರಿಸುತ್ತಿದ್ದಾರೆ. ಈ ಸೋದರಳಿಯ ಎಂಬ ಮೋಹದ ಮಾಯೆ ಟಿಎಂಸಿಯನ್ನು ಈಗ ನಜ್ಜುಗುಜ್ಜು ಮಾಡಿ ಹಾಕಿದೆ.